ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮೀಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2026 ಏಪ್ರಿಲ್ ತಿಂಗಳು 19ನೇ ತಾರೀಕು ಅಕ್ಷಯ ತೃತೀಯ ಬಂದಿದೆ. ಅಕ್ಷಯ ತೃತೀಯ ಹಿಂದೆ ಇರುವ ನಿಜವಾದ ಪಾವಿತ್ರತೆ, ಅದರ ಒಳಾರ್ಥವನ್ನು ಸಾಕ್ಷಾತ್ ಲಕ್ಷ್ಮೀದೇವಿ ತ್ರಿಲೋಕ ಸಂಚಾರಿಯಾದ ಮಹರ್ಷಿ ನಾರದರಿಗೆ ಹೇಳಿದ ಕಥೆಯನ್ನು ಈಗ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ಕಥೆಯನ್ನು ನೀವು ಪೂರ್ತಿ ಕೇಳಿ. ಈ ಕಥೆಯಲ್ಲಿ ಲಕ್ಷ್ಮೀದೇವಿ ಅಕ್ಷಯ ತೃತೀಯ ದಿನ ಏನು ಮಾಡಬೇಕು ಅಂತ ಹೇಳ್ತಾರೋ ಹಾಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ತುಂಬುವಂತೆ ಆ ಲಕ್ಷ್ಮೀದೇವಿ ಕರುಣಿಸ್ತಾಳೆ. ಅಕ್ಷಯ ಪುಣ್ಯ ಫಲಗಳು ನಿಮಗೆ ದೊರೆಯುತ್ತೆ. ನೀವು ಈ ಕಥೆಯನ್ನು ಪೂರ್ತಿ ಕೇಳಿ ಲಕ್ಷ್ಮೀದೇವಿ ಹೇಳಿರುವಂತೆ ಮಾಡಿ. ಕಥೆಯನ್ನು ಪ್ರಾರಂಭಿಸೋದಕ್ಕೆ ಮುಂಚೆ ಈ ಕಥೆಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ನ ಇನ್ನೂ ನಿಮ್ಮಲ್ಲಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಂ ನಮೋ ನಾರಾಯಣಾಯ ಅಂತ ಒಂದು ಕಮೆಂಟ್ ಮಾಡಿ. ಬನ್ನಿ ಹಾಗಾದರೆ ಕತೆ ಶುರು ಮಾಡೋಣ. ಕೋಟಿ ಸೂರ್ಯರ ಕಾಂತಿಯಿಂದ ಪ್ರಜ್ವಲಿಸುತ್ತಿದ್ದ ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ಆದಿಶೇಷನ ಮೇಲೆ ಮಲಗಿ ಯೋಗ ನಿದ್ರೆಯಲ್ಲಿ ಇದ್ದಾಗ ಜಗನ್ಮಾತೆ ಐಶ್ವರ್ಯ ಪ್ರದಾತೆ ಶ್ರೀ ಮಹಾಲಕ್ಷ್ಮಿ ತಾಯಿ ಶ್ರೀಮನ್ನಾರಾಯಣನ ಸೇವೆ ಮಾಡ್ತಾ ಕಾಲುಗಳನ್ನು ಒತ್ತುತ್ತಾ ಕುಳಿತಿರ್ತಾಳೆ. ಪಾರಿಜಾತ ಸುಗಂಧಗಳಿಂದ, ದೇವತೆಗಳ ಸ್ತೋತ್ರ ಗಾನಗಳಿಂದ ವೈಕುಂಠ ಬಹಳ ತೇಜಸ್ಸಿನಿಂದ, ಬಹಳ ಆಹ್ಲಾದಕರ ವಾತಾವರಣದಿಂದ ತುಂಬಿರುತ್ತೆ. ಆ ಸಮಯದಲ್ಲಿ ತ್ರಿಲೋಕ ಸಂಚಾರಿಯಾದ ಮಹರ್ಷಿ ನಾರದರು ನಾರಾಯಣ ನಾರಾಯಣ ಎಂದು ತನ್ನ ವೀಣೆಯನ್ನು ಮೀಟುತ್ತಾ ವೈಕುಂಠದಲ್ಲಿ ಪ್ರತ್ಯಕ್ಷರಾಗುತ್ತಾರೆ. ನಾರದ ಮಹರ್ಷಿಗಳು ಲಕ್ಷ್ಮೀನಾರಾಯಣರಿಗೆ ಭಕ್ತಿಯಿಂದ ವಂದಿಸಿ ವಿನಯಪೂರ್ವಕವಾಗಿ, ತಾಯಿ ಜಗಜ್ಜನನಿ, ಭೂಲೋಕದಲ್ಲಿ ನಾನು ಸಂಚರಿಸುವಾಗ ಒಂದು ಆಶ್ಚರ್ಯವನ್ನು ಗಮನಿಸಿದೆ ಎಂದು ಲಕ್ಷ್ಮೀ ಅಮ್ಮನವರ ಬಳಿ ಹೇಳ್ತಾರೆ. ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಅಕ್ಷಯ ತೃತೀಯ ಹಬ್ಬದ ದಿನ ಮಾನವರೆಲ್ಲರೂ ಬಂಗಾರ ಮತ್ತು ಬೆಳ್ಳಿಯನ್ನು ಖರೀದಿಸಲು ಬಹಳ ಉತ್ಸುಕರಾಗಿದ್ದಾರೆ. ಬಂಗಾರ ಮತ್ತು ಬೆಳ್ಳಿಯನ್ನು ಖರೀದಿಸಲು ಶಕ್ತಿ ಇಲ್ಲದವರು ನಾನಾ ಕಷ್ಟಗಳನ್ನು ಪಡುತ್ತಿದ್ದಾರೆ, ಸಾಲ ಸೋಲ ಮಾಡುತ್ತಿದ್ದಾರೆ. ಅಕ್ಷಯ ತೃತೀಯ ದಿನ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸಿದರೆ ಆ ಸಂಪತ್ತು ಕರಗದೆ ನಾಶವಾಗದೆ ಸ್ಥಿರವಾಗಿ ಉಳಿಯುತ್ತದೆ ಎಂಬುದು ಅವರ ನಂಬಿಕೆ. ಆದರೆ ಅಮ್ಮ, ಈ ಅಕ್ಷಯ ತೃತೀಯ ಪರ್ವದಿನದ ಪಾವಿತ್ರತೆ ಕೇವಲ ಬಂಗಾರ ಖರೀದಿಸಲು ಮಾತ್ರ ಸೀಮಿತವೇ? ಇಲ್ಲ, ಅದರ ಹಿಂದೆ ಸಾಮಾನ್ಯ ಜನರಿಗೆ ತಿಳಿಯದ ರಹಸ್ಯವೇನಾದರೂ ಇದೆಯಾ? ಸರ್ವ ಸಂಪತ್ತುಗಳಿಗೆ ಅಧಿದೇವತೆಯಾದ ನೀನೇ ಈ ಸಂದೇಹವನ್ನು ತೀರಿಸಬೇಕು, ಲೋಕವನ್ನು ಉದ್ಧರಿಸಬೇಕು ಎಂದು ಪ್ರಾರ್ಥಿಸಿದರು. ನಾರದ ಮಹರ್ಷಿಗಳ ಪ್ರಾರ್ಥನೆಯನ್ನು ಆಲಿಸಿದ ಲಕ್ಷ್ಮೀದೇವಿ ಹೀಗೆ ಹೇಳಿದರು. ನಾರದ ಮಹರ್ಷಿಗಳೇ, ನಿಮ್ಮ ಪ್ರಶ್ನೆ ಬಹಳ ಸೂಕ್ತವಾಗಿದೆ. ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಮನುಷ್ಯರು ಮೇಲಿನ ಅಲಂಕಾರಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುತ್ತಿದ್ದಾರೆ, ಅಸಲಿ ಸಾರವನ್ನು ಗ್ರಹಿಸುತ್ತಿಲ್ಲ. ಅಕ್ಷಯ ತೃತೀಯ ಅಂದರೆ ಕೇವಲ ಬಂಗಾರವನ್ನು ಖರೀದಿಸುವ ದಿನ ಅಷ್ಟೇ ಅಲ್ಲ, ಪುಣ್ಯ ಫಲಗಳನ್ನು ಅಕ್ಷಯ ಮಾಡುವ ದಿವ್ಯವಾದ ಶುಭ ದಿನವಾಗಿದೆ. ಅಕ್ಷಯ ಎಂದರೆ ಕ್ಷಯ ಆಗದೇ ಇರುವುದು, ಕರಗದೇ ಇರುವುದು, ಸ್ಥಿರವಾಗಿ ಇರುವುದು ಎಂದು ಅರ್ಥ. ಅಕ್ಷಯ ತೃತೀಯದಂದು ಯಾವುದೇ ಚಿಕ್ಕ ಪುಣ್ಯ ಕಾರ್ಯವಾದರೂ, ಪೂಜೆಯಾದರೂ, ದಾನವಾದರೂ, ಜಪವಾದರೂ, ತಪವಾದರೂ ಅನಂತವಾದ, ಕರಗದೇ ಇರುವ ಸ್ಥಿರವಾದ ಪುಣ್ಯ ಫಲಗಳನ್ನು ನೀಡುತ್ತದೆ. ಇದಕ್ಕೆ ನಿದರ್ಶನವಾದ ಕೆಲವು ಸಂದರ್ಭಗಳನ್ನು ತಿಳಿಸುತ್ತೇನೆ, ಕೇಳು ಮುನಿವರ್ಯ ಎಂದು ಲಕ್ಷ್ಮೀ ಅಮ್ಮನವರು ಹೇಳಿದರು. ನನ್ನ ಪತಿಯಾದ ಶ್ರೀಮನ್ನಾರಾಯಣರು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಅವತರಿಸಿದಾಗ ಅಲ್ಲಿ ನಡೆದ ಒಂದು ಸಂಘಟನೆ ಇದಕ್ಕೆ ಪ್ರಬಲವಾದ ನಿದರ್ಶನವಾಗಿದೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಸ್ನೇಹಿತ ಸುಧಾಮ, ಆತನನ್ನು ಕುಚೇಲ ಎಂದೂ ಕರೆಯುತ್ತಾರೆ. ಆತನು ಬಹಳ ಬಡವನಾಗಿದ್ದು ಅವನಿಗೆ ತಿನ್ನಲು ಊಟ, ಉಡಲು ಬಟ್ಟೆ ಇಲ್ಲದ ಬಡ ಬ್ರಾಹ್ಮಣನಾಗಿದ್ದನು. ಆತನ ಹೆಂಡತಿ ಸುಶೀಲ. ಆಕೆಗೆ ಮಕ್ಕಳ ಹಸಿವನ್ನು ನೋಡಲಾಗದೆ ಸುಧಾಮನನ್ನು ಕುರಿತು ಹೀಗೆ ಹೇಳಿದಳು. ನಾಥ, ನಿಮ್ಮ ಸ್ನೇಹಿತ ದ್ವಾರಕಾಧೀಶ ಶ್ರೀಕೃಷ್ಣನ ಬಳಿ ಸಹಾಯವನ್ನು ಕೇಳಿ, ನಮ್ಮ ಈ ಬಡತನ ನಿವಾರಣೆಯಾಗಬಹುದು ಎಂದು ಹೇಳಿ ಬಲವಂತವಾಗಿ ಸುಧಾಮನನ್ನು ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಒಪ್ಪಿಸಿದಳು.
ಸ್ನೇಹಿತನನ್ನು ನೋಡುವ ಆಸೆ ಬಹಳಷ್ಟು ಇದ್ದರೂ ಸ್ನೇಹಿತನಿಗೆ ತೆಗೆದುಕೊಂಡು ಹೋಗಲು ಏನೂ ಇಲ್ಲವಲ್ಲ ಎಂದು ಸುಧಾಮ ಸಂದಿಗ್ಧದಲ್ಲಿದ್ದಾಗ ಆತನ ಹೆಂಡತಿ ಸುಶೀಲೆ ಮನೆಯಲ್ಲಿದ್ದ ಸ್ವಲ್ಪವೇ ಅವಲಕ್ಕಿಯನ್ನು ಬಟ್ಟೆಯಲ್ಲಿ ಕಟ್ಟಿಕೊಟ್ಟಳು. ಆ ಪ್ರೀತಿಪೂರ್ವಕ ಉಡುಗೊರೆ ಅವಲಕ್ಕಿಯನ್ನು ತೆಗೆದುಕೊಂಡು ಸುಧಾಮ ದ್ವಾರಕವನ್ನು ತಲುಪಿದನು. ಆ ದಿನ ವೈಶಾಖ ತೃತೀಯ ಆಗಿತ್ತು. ತನ್ನ ಪ್ರಿಯ ಸ್ನೇಹಿತನನ್ನು ನೋಡಿದ ಶ್ರೀಕೃಷ್ಣ ಬಹಳ ಸಂತೋಷದಿಂದ ಸುಧಾಮನನ್ನು ಬಿಗಿದಪ್ಪಿ ತನ್ನ ಸಿಂಹಾಸನದ ಮೇಲೆ ಕೂರಿಸಿ ತನ್ನ ಸ್ನೇಹಿತನ ಪಾದಗಳನ್ನು ತೊಳೆದು ಸತ್ಕರಿಸಿದನು. ನಂತರ ಶ್ರೀಕೃಷ್ಣ ಸುಧಾಮನನ್ನು ಕುರಿತು, ಪ್ರಿಯ ಮಿತ್ರ ಸುಧಾಮ, ನನಗೋಸ್ಕರ ಏನನ್ನು ತಂದಿರುವೆ ಎಂದು ಕೇಳಿದನು. ಸುಧಾಮ ನಾಚಿಕೆಯಿಂದ ಅವಲಕ್ಕಿ ಮೂಟೆಯನ್ನು ಬಚ್ಚಿಡಲು ಪ್ರಯತ್ನಿಸಿದನು. ಆದರೆ ಸರ್ವಾಂತರ್ಯಾಮಿ ಆದ ಕೃಷ್ಣನು ಆ ಅವಲಕ್ಕಿ ಮೂಟೆಯನ್ನು ಬಲವಂತವಾಗಿ ತೆಗೆದುಕೊಂಡು ಮೂಟೆಯನ್ನು ಬಿಚ್ಚಿ ಹಿಡಿ ಅವಲಕ್ಕಿಯನ್ನು ಬಾಯಿಗೆ ಹಾಕಿಕೊಂಡು, ಆಹಾ, ಅಮೃತಕ್ಕಿಂತ ಚೆನ್ನಾಗಿದೆ ಎಂದು ಹೇಳಿ ತಿಂದನು. ಹಿಡಿ ಅವಲಕ್ಕಿಯಿಂದ ಸುಧಾಮನ 7 ತಲಾಂತರಗಳ ದಾರಿದ್ರ್ಯವನ್ನು ತೊಲಗಿಸಿ ಅಕ್ಷಯವಾದ ಅಷ್ಟೈಶ್ವರ್ಯಗಳನ್ನು ನೀಡಿದನು ಎಂದು ನಾರದರಿಗೆ ಹೇಳಿದ ಮಹಾಲಕ್ಷ್ಮಿಯು, ನೋಡಿದರಾ ನಾರದ ಮಹರ್ಷಿಗಳೇ, ಅಕ್ಷಯ ತೃತೀಯ ದಿನ ಸುಧಾಮ ಪ್ರೀತಿಯಿಂದ ಶ್ರೀಕೃಷ್ಣನಿಗೆ ಸಮರ್ಪಿಸಿದ ಹಿಡಿ ಅವಲಕ್ಕಿ ಆತನ ನಿಸ್ವಾರ್ಥ ಸ್ನೇಹಭಾವಕ್ಕೆ ಪ್ರತಿಫಲವಾಗಿ ಆತನಿಗೆ ಕರಗದ ಸಂಪತ್ತನ್ನು ನೀಡಿತು. ಆದ್ದರಿಂದ ಮುನಿವರ್ಯ, ಈ ದಿನ ಪ್ರೀತಿಯಿಂದ ಸ್ವಚ್ಛವಾದ ಮನಸ್ಸಿನಿಂದ ಮಾಡುವ ಯಾವುದೇ ಚಿಕ್ಕ ದಾನವೂ ಜನರಿಗೆ ಅಕ್ಷಯ ಫಲಗಳನ್ನು ನೀಡುತ್ತದೆ ಎಂದು ಹೇಳಿದಳು. ಮತ್ತೊಂದು ಮುಖ್ಯವಾದ ಸಂಘಟನೆ ಮುನಿವರ್ಯ, ಭಗೀರಥನು ತನ್ನ ಪಿತಾಮಹನಿಗಾಗಿ ತಪಸ್ಸನ್ನಾಚರಿಸಿ ಬ್ರಹ್ಮನನ್ನು ಒಲಿಸಿ ಗಂಗೆಯನ್ನು ಭೂಮಿಗೆ ತಂದ. ಆಕಾಶದಿಂದ ಆರ್ಭಟಿಸುತ್ತಾ ಬರುತ್ತಿದ್ದ ಗಂಗೆಯನ್ನು ಪರಮಶಿವನು ತಡೆದು ತನ್ನ ಜಟೆಯಲ್ಲಿ ಬಂಧಿಸಿ ಶಾಂತಿಗೊಳಿಸಿ ಸ್ವಲ್ಪ ನೀರನ್ನು ಮಾತ್ರ ಭೂಮಿಗೆ ಕಳುಹಿಸಿದನು. ಹೀಗೆ ಪವಿತ್ರ ಗಂಗಾ ನದಿ ಭೂಮಿಯನ್ನು ಸ್ಪರ್ಶಿಸಿದ ಪವಿತ್ರವಾದ ದಿನ ಈ ಅಕ್ಷಯ ತೃತೀಯ. ಆದ್ದರಿಂದ ಈ ಅಕ್ಷಯ ತೃತೀಯ ದಿನದಂದು ಗಂಗಾ ನದಿಯಲ್ಲಿ ಜನರು ಸ್ನಾನವನ್ನಾಚರಿಸಿದರೆ ಸಾಧ್ಯವಾಗದವರು ಗಂಗಾ ನದಿ ನೀರನ್ನು ತಲೆಯ ಮೇಲೆ ಚಿಮುಕಿಸಿಕೊಳ್ಳುವುದರಿಂದ ಜನ್ಮ ಜನ್ಮಗಳ ಪಾಪಗಳು ನಶಿಸಿ ಹೋಗಿ ಅಕ್ಷಯ ಪುಣ್ಯ ಫಲಗಳು ಲಭಿಸುತ್ತದೆ. ಮತ್ತೊಂದು ಸಂಘಟನೆಯನ್ನು ಕೇಳು ಮುನಿವರ್ಯ. ವೇದವ್ಯಾಸರು ಮಹಾಭಾರತವನ್ನು ರಚಿಸಲು ನಿರ್ಣಯಿಸಿ ತಾನು ವೇಗವಾಗಿ ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ಬರೆಯುವ ಸಮರ್ಥರು ಯಾರಿದ್ದಾರೆಂದು ಆಲೋಚಿಸುತ್ತಿರುವಾಗ ಬ್ರಹ್ಮದೇವರು ಗಣೇಶನನ್ನು ಸೂಚಿಸಿದರು. ಆಗ ವೇದವ್ಯಾಸರು ಗಣೇಶನನ್ನು ಕೇಳಿದಾಗ, ನಾನು ನಿಲ್ಲಿಸದೆ ಬರೆಯುತ್ತೇನೆ, ನನ್ನ ಲೇಖನಿ ನಿಲ್ಲುವಷ್ಟು ನಿಧಾನವಾಗಿ ನೀವು ಹೇಳಬಾರದು ಎಂದು ಷರತ್ತು ವಿಧಿಸುತ್ತಾನೆ. ಆಗ ವೇದವ್ಯಾಸರು, ನಾನು ಹೇಳುವ ಶ್ಲೋಕದ ಅರ್ಥವನ್ನು ನೀನು ಪೂರ್ತಿಯಾಗಿ ಗ್ರಹಿಸದೆ ಬರೆಯಬಾರದು ಎಂದು ಪ್ರತಿಷರತ್ತನ್ನು ಇಡುತ್ತಾರೆ. ಈ ರೀತಿಯಾಗಿ ಮಹಾಭಾರತವನ್ನು ಬರೆಯುವ ಮಹತ್ ಕಾರ್ಯವನ್ನು ಪ್ರಾರಂಭಿಸಿದ ಆ ಶುಭ ದಿನವೂ ಕೂಡ ಈ ಅಕ್ಷಯ ತೃತೀಯದಂದೇ. ಅಂದರೆ ಮಹಾಭಾರತದಿಂದ ನಾವು ಪಡೆಯುವ ಜ್ಞಾನ ಅಕ್ಷಯವಾದದ್ದು, ಅದು ಕರಗದ ವಿಜ್ಞಾನದ ಭಂಡಾರ. ಆದ್ದರಿಂದ ಅಕ್ಷಯ ತೃತೀಯದ ದಿನ ವಿದ್ಯೆಯನ್ನು ಆರಂಭಿಸಿದರೆ, ಅಂದರೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲು ಬಹಳ ಶುಭ ದಿನ ಎಂದು ಅರ್ಥ. ಅಕ್ಷರಾಭ್ಯಾಸ, ಗೃಹ ಪ್ರವೇಶ, ಹೊಸ ವ್ಯಾಪಾರಗಳನ್ನು ಈ ದಿನ ಆರಂಭಿಸಿದರೆ ಅವು ವಿಜಯವಂತವಾಗಿ ಮುಂದುವರೆದು ಲಾಭವನ್ನು, ಕೀರ್ತಿಯನ್ನು, ಯಶಸ್ಸನ್ನು ತರುತ್ತವೆ. ಅಷ್ಟೇ ಅಲ್ಲ ನಾರದ ಮಹರ್ಷಿಗಳೇ, ಪಾಂಡವರು ಅರಣ್ಯವಾಸದಲ್ಲಿದ್ದಾಗ ಅವರ ಬಳಿಗೆ ಕೆಲವು ಋಷಿಮುನಿಗಳು ಬರುತ್ತಾರೆ. ಅತಿಥಿಗಳಾಗಿ ಬಂದ ಅವರಿಗೆ ಊಟ ಬಡಿಸಲು ಏನೂ ಇಲ್ಲದಿದ್ದಾಗ, ದ್ರೌಪದಿ ದುಃಖಿಸುತ್ತಿದ್ದಾಗ ಧರ್ಮರಾಯ ಸೂರ್ಯ ಭಗವಾನರನ್ನು ಪ್ರಾರ್ಥಿಸಿದರು. ಆಗ ಸೂರ್ಯ ಭಗವಾನರು ಧರ್ಮರಾಯನಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದರು. ಆ ಅಕ್ಷಯ ಪಾತ್ರೆಯಿಂದ ಎಷ್ಟು ಜನಕ್ಕೆ ಊಟ ಬಡಿಸಿದರೂ ಆ ಪಾತ್ರೆಯಲ್ಲಿ ಅನ್ನ ಕಡಿಮೆ ಆಗುತ್ತಲೇ ಇರಲಿಲ್ಲ. ಇಂತಹ ಅಕ್ಷಯ ಪಾತ್ರೆ ಪಾಂಡವರಿಗೆ ಲಭಿಸಿದ ದಿನವೂ ಕೂಡ ಈ ಅಕ್ಷಯ ತೃತೀಯ ದಿನವೇ ಆಗಿದೆ. ಇದರ ಸಂಕೇತ ಏನಪ್ಪ ಅಂದರೆ ಅನ್ನದಾನದ ಮಹತ್ವ. ಅಕ್ಷಯ ತೃತೀಯ ದಿನ ಜನರು ತಮಗೆ ಸಾಧ್ಯವಾದಷ್ಟು ಆಹಾರ ಧಾನ್ಯಗಳನ್ನು, ಅನ್ನವನ್ನು ದಾನ ಮಾಡಿದರೆ ಅವರ ಮನೆಯಲ್ಲಿ ಆಹಾರ ಧಾನ್ಯಗಳು ಅಕ್ಷಯವಾಗಿ ಉಳಿಯುತ್ತವೆ.
ಅವರ ಮನೆಯಲ್ಲಿ ಎಂದಿಗೂ ಆಹಾರ ಕೊರತೆಯಾಗುವುದಿಲ್ಲ. ಹೀಗೆ ಜನರು ಈ ದಿನ ಆಹಾರ ಧಾನ್ಯಗಳನ್ನು, ಅನ್ನವನ್ನು, ಛತ್ರಿ, ಪಾದರಕ್ಷೆ, ಬಟ್ಟೆ ಮುಂತಾದವನ್ನು ಈ ದಿನ ದಾನ ಮಾಡಿದರೆ ಅವರ ಜೀವನದಲ್ಲಿ ಪುಣ್ಯ ಫಲಗಳು ಅಕ್ಷಯವಾಗಿ ಅವರಿಗೆ ಏನೂ ಕೊರತೆಯಾಗದೆ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ ಎಂದು ಈ ಕಥೆಗಳನ್ನು ಲಕ್ಷ್ಮೀದೇವಿ ನಾರದ ಮಹರ್ಷಿಗೆ ಹೇಳಿ ಮುಗಿಸುತ್ತಾ, ನಾರದ ಮಹರ್ಷಿಗಳೇ, ಈಗ ನಿಮಗೆ ಅರ್ಥವಾಯಿತೇ? ಅಕ್ಷಯ ತೃತೀಯ ಅಂದರೆ ಚಿನ್ನ ಅಥವಾ ಬಂಗಾರವನ್ನು ಖರೀದಿಸುವುದಷ್ಟೇ ಅಲ್ಲ, ಪುಣ್ಯವನ್ನು ಖರೀದಿಸುವುದು. ನಿಜವಾದ ಬಂಗಾರ ಏನಪ್ಪ ಅಂದರೆ ದಾನ ಮಾಡುವ ಸ್ವಚ್ಛವಾದ ಹೃದಯ. ನಿಜವಾದ ಸಂಪತ್ತು ಏನು ಅಂದರೆ ಭಗವಂತನ ನಾಮಸ್ಮರಣೆ. ಈ ದಿನ ಉತ್ತಮ ಕೆಲಸಗಳನ್ನು ಮಾಡಬೇಕು. ಕೇವಲ ಧನವಿರುವವರು ಮಾತ್ರ ಅಲ್ಲ, ಯಾರಾದರೂ ಸರಿ ಅವರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಮತ್ತೊಬ್ಬರಿಗೆ ಸಹಾಯ, ದಾನ ಮಾಡಬೇಕು. ಹಸಿವು ಎಂದವರಿಗೆ ಅನ್ನ ಇಟ್ಟರೂ, ದಾಹ ಎಂದವರಿಗೆ ನೀರು ಕೊಟ್ಟರೂ, ಒಂದು ಒಳ್ಳೆಯ ಮಾತನ್ನು ಹೇಳಿದರೂ ಅದರ ಫಲ ಈ ದಿನ ಅಕ್ಷಯವಾಗುತ್ತದೆ. ಈ ದಿನ ಶ್ರೀ ಮಹಾವಿಷ್ಣು ಸಮೇತ ನನ್ನನ್ನು ಜನರು ಪೂಜಿಸಿ ಆರಾಧಿಸಿದವರಿಗೆ ಅವರ ಹಿಂದೆ ನಾನಿರುತ್ತೇನೆ. ಅವರ ಮನೆಗೆ ನನ್ನ ಕೃಪಾ ಕಟಾಕ್ಷ ಅಕ್ಷಯವಾಗಿರುತ್ತದೆ. ಅವರ ಸಿರಿ ಸಂಪತ್ತುಗಳು ಕಡಿಮೆಯಾಗದೆ ನೋಡಿಕೊಳ್ಳುತ್ತೇನೆ ಎಂದು ಶ್ರೀ ಮಹಾಲಕ್ಷ್ಮಿ ನಾರದ ಮಹರ್ಷಿಗಳಿಗೆ ಹೇಳಿದರು. ಹೌದು ಸ್ನೇಹಿತರೆ, ಅಕ್ಷಯ ತೃತೀಯ ಚಿನ್ನವನ್ನು ಖರೀದಿಸಲು ಒಂದು ಶುಭ ದಿನ, ಶುಭ ಸೂಚಕ ಅಷ್ಟೇ. ಆದರೆ ಅದೇ ಸರ್ವಸ್ವ ಅಲ್ಲ. ಅದರಿಂದ ನಿಮಗೇನು ಪುಣ್ಯ ಫಲಗಳು ಲಭಿಸುವುದಿಲ್ಲ. ಬಂಗಾರವನ್ನು ತೆಗೆದುಕೊಳ್ಳಲು ಇದು ಶುಭ ದಿನ ಅಷ್ಟೇ. ನನ್ನನ್ನು ನನ್ನ ಪತಿ ಸಮೇತ ಪೂಜಿಸಿ ಕೊಳ್ಳಲು ಶಕ್ತಿ ಇಲ್ಲದವರು ಈ ದಿನ ಅರಿಶಿನ, ಕುಂಕುಮ, ಉಪ್ಪು, ಪೊರಕೆ, ಆಹಾರ ಧಾನ್ಯಗಳು ಮುಂತಾದ ವಸ್ತುಗಳನ್ನು ಮನೆಗೆ ತಂದರೂ ಶುಭವೇ ಆಗುತ್ತದೆ ಎಂದು ಲಕ್ಷ್ಮೀದೇವಿ ನಾರದ ಮಹರ್ಷಿಗಳಿಗೆ ಈ ವಿಷಯವನ್ನು ಹೇಳುತ್ತಾ, ಈ ಯಥಾರ್ಥವನ್ನು ಲೋಕಕ್ಕೆ ತಿಳಿಸಿಕೊಡಿ ಎಂದು ಹೇಳಿ ಆಶೀರ್ವದಿಸಿದರು. ಈ ದಿವ್ಯ ರಹಸ್ಯವನ್ನು ಗ್ರಹಿಸಿದ ನಾರದ ಮಹರ್ಷಿಗಳು ಸಂತೋಷಗೊಂಡು ಅವರ ಕಣ್ಣುಗಳು ಆನಂದ ಬಾಷ್ಪಗಳಿಂದ ತುಂಬಿ ಹೋದವು. ತಾಯಿ ಶ್ರೀಮನ್ ಮಹಾಲಕ್ಷ್ಮಿ, ಧನ್ಯವಾದಗಳು. ನಾನು ಈ ಅಕ್ಷಯ ತೃತೀಯ ದಿನದ ಪಾವಿತ್ರ್ಯತೆಯನ್ನು ಕೇಳಿ ಧನ್ಯನಾದೆನು. ಧನ್ಯವಾದಗಳು ತಾಯಿ ಎಂದು ನಮಸ್ಕರಿಸಿ, ನಿಮ್ಮ ಆಜ್ಞೆಯ ಪ್ರಕಾರವಾಗಿ ಈ ವಿಷಯವನ್ನು 3 ಲೋಕಗಳಲ್ಲಿಯೂ ಹೇಳುತ್ತೇನೆ ಎಂದು ಹೇಳಿ ನಾರಾಯಣ ನಾರಾಯಣ ಎಂದು ಗಾನ ಮಾಡುತ್ತಾ ಹೊರಟರು. ಸ್ನೇಹಿತರೆ, ಈ ಕಥೆಯಿಂದ ಅಕ್ಷಯ ತೃತೀಯ ಹಿಂದೆ ಇರುವ ನಿಜವಾದ ಪಾವಿತ್ರ್ಯತೆ ನಮಗೆಲ್ಲರಿಗೂ ತಿಳಿಯಿತು. ಕಥೆಯನ್ನು ಕೇಳಿದ ನಾವೆಲ್ಲರೂ ತಿಳ್ಕೊಳ್ಬೇಕಾದ ವಿಷಯ ಏನಪ್ಪ ಅಂದರೆ, ಅಕ್ಷಯ ತೃತೀಯ ದಿನ ಚಿನ್ನವನ್ನು ಖರೀದಿಸುವುದು ಒಂದು ಶುಭ ಸೂಚಕ ಅಷ್ಟೇ. ಚಿನ್ನವನ್ನು ಕೊಳ್ಳಲು ಹಣವಿಲ್ಲದಿರೋರು ಚಿಂತೆ ಮಾಡಬೇಕಾಗಿಲ್ಲ. ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮೀನಾರಾಯಣರನ್ನು ಪೂಜಿಸಿ ನಿಮಗೆ ಕೈಲಾದಷ್ಟು ಯಾರಿಗಾದರೂ ದಾನ ಮಾಡಿ. ಈ ದಿನ ಒಂದಿಬ್ಬರಿಗಾದರೂ ಅನ್ನದಾನವನ್ನು ಮಾಡಿ ನಿಮ್ಮ ಪುಣ್ಯ ಫಲಗಳು ಅಕ್ಷಯವಾಗ್ತವೆ. ಈ ಮಹಿಮಾನ್ವಿತವಾದ ದಿನದಲ್ಲಿ ಯಾವ ಪುಣ್ಯ ಕೆಲಸಗಳು ಮಾಡಿದರೂ ಅದು ನಿಮಗೆ ಅಕ್ಷಯವಾಗಿರುತ್ತೆ ಪುಣ್ಯ ಫಲಗಳು. ಈ ಅಕ್ಷಯ ತೃತೀಯ ದಿನ ಚಿನ್ನವನ್ನು ಕೊಳ್ಳುವ ಆಚಾರವನ್ನು ಯಾರು ಹೇಳಿದರೋ ಗೊತ್ತಿಲ್ಲ, ಆದರೆ ಯಾವುದೇ ಶಾಸ್ತ್ರಗಳಲ್ಲೂ ಹೀಗೆ ಹೇಳಿಲ್ಲ. ನೀವು ಮನೆಯಲ್ಲಿ ಲಕ್ಷ್ಮೀನಾರಾಯಣರ ಪೂಜೆ ಮಾಡಿದ್ರೆ ಯಾವುದೇ ಚಿನ್ನವನ್ನು ಕೊಂಡು ತಂದರೂ ಪ್ರಯೋಜನವಿಲ್ಲ. ನಾವಿರುವವರು ಚಿನ್ನವನ್ನು ಖರೀದಿಸಿ ಅಕ್ಷಯ ತೃತೀಯ ದಿನ ಶುಭ ದಿನ. ಇಲ್ಲದೇ ಇರುವವರು ದಯವಿಟ್ಟು ಸಾಲ ಸೋಲ ಮಾಡಿ ಚಿನ್ನ ಖರೀದಿಸಲು ಹೋಗಬೇಡಿ. ಅರಿಶಿನ, ಕುಂಕುಮ, ಉಪ್ಪು ಮುಂತಾದ ಶುಭ ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಬನ್ನಿ. ಅಷ್ಟೇ ಪುಣ್ಯ ಫಲಗಳು ನಿಮಗೆ ದೊರೆಯುತ್ತೆ. ಶ್ರೀಮನ್ ಲಕ್ಷ್ಮೀನಾರಾಯಣರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರಿಗಾದರೂ ಇದು ಅನುಕೂಲ ಆಗುತ್ತೆ ಅಂದರೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಮತ್ತೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.